ಹಾಯ್ ಫ್ರೆಂಡ್ಸ್, ಭಾರತದ ರಸ್ತೆಗಳಲ್ಲಿರೋ ಬಗೆ ಬಗೆಯ ಮೈಲಿಗಲ್ಲುಗಳ ಅರ್ಥ ಏನು? ಈ ಮೈಲಿಗಲ್ಲುಗಳ ಕಲರ್ ಬೇರೆ ಬೇರೆ ಯಾಕಿದೆ? ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಎಷ್ಟು ರಸ್ತೆಗಳಿವೆ? ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಎಷ್ಟು ಕಿಲೋಮೀಟರ್ ಉದ್ದದ ರಸ್ತೆ ಇದೆ? ದೇಶದಲ್ಲಿ ಎಷ್ಟು ರೀತಿಯ ರಸ್ತೆಗಳಿವೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ನಾವು ಮನೆಯಿಂದ ಹೊರಗೆ ಕೆಲಸಕ್ಕೋ ಅಥವಾ ಜಾಲಿಗೆ ಅಂತ ಸುತ್ತಾಡೋಕೆ ದೂರದ ಊರಿಗೆ ಹೊರಟ್ರೆ ಈಗ ಗೂಗಲ್ ಮ್ಯಾಪ್ ಹಾಕೊಂಡು ಹೋಗ್ತೀವಿ. ಆದರೆ ಮೊದಲು ಈ ರೀತಿ ಗೂಗಲ್ ಮ್ಯಾಪ್ ಇರಲಿಲ್ಲ. ಆಗ ದೂರದ ಊರುಗಳಿಗೆ ರಸ್ತೆ ತೋರಿಸೋಕೆ ಅಂತಲೇ ಈ ರೀತಿ ಮೈಲಿಗಲ್ಲುಗಳನ್ನು ಹಾಕಲಾಗ್ತಿತ್ತು. ಈಗ ಗೂಗಲ್ ಮ್ಯಾಪ್ ಎಲ್ಲ ಇದ್ರೂ ಮೈಲಿಗಲ್ಲು ನೋಡಿಕೊಂಡು ಅವರಿವ್ರ ಹತ್ರ ಕೇಳಿಕೊಂಡು ಟ್ರಾವೆಲ್ ಮಾಡೋರು ಕೂಡ ಇದ್ದಾರೆ. ಈ ರೀತಿ ಮೈಲಿಗಲ್ಲುಗಳಲ್ಲಿ ಕೆಲವೊಂದರ ತುದಿಯಲ್ಲಿ ಬೇರೆ ಬೇರೆ ಬಣ್ಣ ಇರೋದನ್ನ ನೋಡ್ತೀವಿ. ಅದು ಏನಂತ ಯೋಚನೆ ಮಾಡ್ತಿದ್ದೀರಾ? ಹೇಳ್ತೀವಿ ನೋಡಿ. ಆರೆಂಜ್ ಬಣ್ಣದ ಮೈಲಿಗಲ್ಲು. ದಾರಿಯಲ್ಲಿ ಹೋಗುವಾಗ ಆರೆಂಜ್ ಮತ್ತು ಬಿಳಿ ಬಣ್ಣದ ಮೈಲಿಗಲ್ಲು ಸಿಕ್ಕರೆ ನೀವು ಯಾವುದೋ ಒಂದು ಗ್ರಾಮದ ಕಡೆಗೆ ಹೋಗ್ತಿದ್ದೀರಿ ಅಂತ ಅರ್ಥ. ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ ಅಡಿಯಲ್ಲಿ ಈ ರಸ್ತೆಗಳನ್ನು ನಿರ್ಮಿಸಲಾಗಿರುತ್ತೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ಈ ರಸ್ತೆಗಳನ್ನು ನಿರ್ಮಿಸೋ ಕಾರ್ಯ ಶುರು ಮಾಡಿದ್ರು. ಹಸಿರು ಬಣ್ಣದ ಮೈಲಿಗಲ್ಲು. ರಸ್ತೆ ಪಕ್ಕದಲ್ಲಿ ಹಸಿರು ಮತ್ತು ಬಿಳಿ ಬಣ್ಣದ ಮೈಲಿಗಲ್ಲುಗಳು ಇರುತ್ತೆ. ಇದನ್ನಂತೂ ಎಲ್ಲರೂ ನೋಡೇ ಇರ್ತೀರಿ. ಯಾಕಂದ್ರೆ ಎಲ್ಲಿಗಾದ್ರೂ ಪ್ರಯಾಣ ಮಾಡುವಾಗ ಈ ಮೈಲಿಗಲ್ಲೇ ಹೆಚ್ಚಾಗಿ ಕಾಣಸಿಗುತ್ತೆ. ಒಂದ್ ವೇಳೆ ಹಾಗೇನಾದ್ರೂ ಕಂಡ್ರೆ ನೀವು ರಾಜ್ಯ ಸರ್ಕಾರ ರಚಿಸಿರೋ ಸ್ಟೇಟ್ ಹೈವೇನಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಿ ಅಂತ ಅರ್ಥ ಮಾಡ್ಕೊಳ್ಬೋದು. ಇದು ರಾಜ್ಯಗಳ ಒಳಗಿನ ಜಿಲ್ಲೆಗಳನ್ನು ಸೇರಿಸುತ್ತೆ. ಪಕ್ಕದ ರಾಜ್ಯಗಳಿಗೂ ಕನೆಕ್ಟ್ ಮಾಡುತ್ತೆ. ಇವುಗಳನ್ನು ರಾಜ್ಯ ಸರ್ಕಾರ ನಿರ್ಮಿಸೋದ್ರಿಂದ ಇವುಗಳ ನಿರ್ವಹಣೆ ಕೂಡ ರಾಜ್ಯ ಸರ್ಕಾರವೇ ಮಾಡುತ್ತೆ. ಹಳದಿ ಬಣ್ಣದ ಮೈಲಿಗಲ್ಲು. ಪ್ರಯಾಣದ ವೇಳೆ ಹಳದಿ ಮತ್ತು ಬಿಳಿ ಬಣ್ಣದ ಮೈಲಿಗಲ್ಲು ಕಂಡ್ರೆ ನೀವು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗ್ತಿದ್ದೀರಿ ಅಂತ ಅರ್ಥ. ಕೇಂದ್ರ ಸರ್ಕಾರ ನಿರ್ಮಿಸಿರೋ ರಸ್ತೆಗಳಲ್ಲಿ ಈ ರೀತಿಯ ಮೈಲಿಗಲ್ಲುಗಳನ್ನು ಹಾಕಲಾಗಿರುತ್ತೆ. ಈ ರಸ್ತೆಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಜವಾಬ್ದಾರಿ ಕೂಡ ಕೇಂದ್ರ ಸರ್ಕಾರದ್ದೇ ಆಗಿರುತ್ತೆ. ಕಪ್ಪು ಅಥವಾ ನೀಲಿ ಬಣ್ಣದ ಮೈಲಿಗಲ್ಲು. ರಸ್ತೆ ಪಕ್ಕದಲ್ಲಿ ಕಪ್ಪು ಮತ್ತು ನೀಲಿ ಬಣ್ಣದ ಮೈಲಿಗಲ್ಲುಗಳು ಕೂಡ ಕಂಡುಬರುತ್ತವೆ. ದೊಡ್ಡ ನಗರಗಳ ಕಡೆ ಸಾಗೋ ರಸ್ತೆಗಳಲ್ಲಿ ಈ ಮೈಲಿಗಲ್ಲುಗಳು ಹೆಚ್ಚಾಗಿ ಕಾಣಸಿಗುತ್ತೆ. ಈ ರೀತಿಯ ಕಲ್ಲುಗಳಿದ್ರೆ ನೀವು ಯಾವುದೇ ದೊಡ್ಡ ಸಿಟಿ ಅಥವಾ ಜಿಲ್ಲೆಯ ಕಡೆಗೆ ಸಾಗ್ತಿದ್ದೀರಿ ಅಂತ ಅರ್ಥ. ಇವುಗಳನ್ನು ನಗರ ಅಥವಾ ಜಿಲ್ಲಾಡಳಿತ ನಿರ್ಮಿಸುತ್ತವೆ. ಅವುಗಳ ನಿರ್ವಹಣೆ ಕೂಡ ಅವುಗಳೇ ಮಾಡುತ್ತವೆ. ಭಾರತದ ರೋಡ್ ನೆಟ್ವರ್ಕ್ ಎಷ್ಟು ದೊಡ್ಡದಿದೆ? ಭಾರತದಲ್ಲಿ ಸುಮಾರು 66,71,000 ಕಿಲೋಮೀಟರ್ ಉದ್ದದ ರಸ್ತೆ ನೆಟ್ವರ್ಕ್ ಇದೆ. ರಸ್ತೆ ನೆಟ್ವರ್ಕ್ನಲ್ಲಿ ಭಾರತ ಇಡೀ ವಿಶ್ವದಲ್ಲೇ 2ನೇ ಪ್ಲೇಸ್ನಲ್ಲಿದೆ. ಅಮೆರಿಕ ಈ ಪಟ್ಟಿಯಲ್ಲಿ ಮೊದಲ ಪ್ಲೇಸ್ನಲ್ಲಿದ್ರೆ ಚೀನಾ 3ನೇ ಪ್ಲೇಸ್ನಲ್ಲಿದೆ. ಇವುಗಳಲ್ಲಿ ಕೇಂದ್ರ ಸರ್ಕಾರದ ಕಂಟ್ರೋಲ್ನಲ್ಲಿ ಬರೋ ನ್ಯಾಷನಲ್ ಹೈವೇ 1,46,145 ಕಿಲೋಮೀಟರ್ನಷ್ಟಿದೆ. ಅದೇ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರೋ ಸ್ಟೇಟ್ ಹೈವೇಗಳು 1,79,535 ಕಿಲೋಮೀಟರ್ನಷ್ಟಿದೆ. ಇನ್ನುಳಿದಂತೆ ಜಿಲ್ಲಾ ಮತ್ತು ಗ್ರಾಮೀಣ ಭಾಗದ ರೋಡ್ಗಳು 63,45,403 ಕಿಲೋಮೀಟರ್ನಷ್ಟು ಉದ್ದವಿದೆ. ಫ್ರೆಂಡ್ಸ್, ಇದು ವಿವಿಧ ಮೈಲಿಗಲ್ಲುಗಳ ಬಗ್ಗೆ, ಅವುಗಳ ಕಲರ್ನ ಹಿಂದಿನ ವಿಶೇಷತೆ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.